ಮೊದಲಿಗೆ ಉಪ್ಪಲಗಿರಿಯ ಕ್ಷೇತ್ರದ ಆರಾಧ್ಯ ದೇವರಾಗಿರ್ತಕ್ಕಂಥ ಶಿವಯೋಗಿ ಗುರುಮುಗ್ಧ ಸಂಗಮನಾಥರನ್ನು ಆರಾಧಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂದರೆ 2025ನೇ ಇಸವಿಯಲ್ಲಿ ನಡೆಯುವಂತ ಶಿವಯೋಗಿ ಗುರುಮುಗ್ಧ ಸಂಗಮನಾಥನ ಜಾತ್ರೆಯ ಕಾರ್ಯಕ್ರಮದ ವಿವರಗಳು, ಸಂಗಮನಾಥನ ಶಿವಯೋಗಿ ಸಂಗಮನಾಥನ ಜಾತ್ರೆ ಶ್ರಾವಣ ಮಾಸದ ಕೊನೆ ಸೋಮವಾರದಿಂದ ಆರಂಭವಾಗುವುದು. ಅದೇ ರೀತಿಯಾಗಿ ಸೋಮವಾರ ದಿವಸ ನಡುನಾಡ ಶ್ರೀಗಿರಿ ಉಪ್ಪಲಗಿರಿಯಲ್ಲಿರತಕ್ಕಂಥ ಸರ್ವಲಿಂಗಗಳಿಗೆ ಕಳಸಾರೋಹಣ ಕಾರ್ಯಕ್ರಮ. ಕಳಸಾರೋಹಣದ ಕಾರ್ಯಕ್ರಮದ ಸಮಯ ಸುಮಾರು ಸಾಯಂಕಾಲ 5 ಗಂಟೆಯಿಂದ ಪ್ರತಿ ವರ್ಷ ನಡೆಯುವಂತೆ ಈ ವರ್ಷವೂ ಕೂಡ ಸಂಗಮನಾಥನ ದೇವಸ್ಥಾನದ ಧರ್ಮದರ್ಶಿಗಳಾಗಿರತಕ್ಕಂಥ ನಮ್ಮ ಹತ್ತಿರದ ಊರಾಗಿರತಕ್ಕಂಥ ಜೈನಾಪುರದ ಶ್ರೀಮಂತ ದೇಸಾಯಿ ಅವರ ಮನೆತನದಿಂದ ಬಂಗಾರ ಕಳಸಗಳ ಆಗಮನ. ಕಳಸಗಳು ಸಂಗಮನಾಥನ ದೇವಸ್ಥಾನಕ್ಕೆ ಬಂದ ನಂತರ ಅಭಿಷೇಕ, ಪೂಜೆ, ವಿಧಿವಿಧಾನಗಳೊಂದಿಗೆ ಮುಗಿದ ನಂತರ ನಡುನಾಡ ಶ್ರೀಗಿರಿ ಎಂದೇ ಪ್ರಖ್ಯಾತಿ ಪಡೆದಿರುವಂತ ಉಪ್ಪಲಗಿರಿಯ ಸರ್ವ ದೇವಸ್ಥಾನಗಳಿಗೆ ಸೋಮವಾರ ದಿನಾಂಕ 18/8/2025 ಸಾಯಂಕಾಲ ಎಲ್ಲ ದೇವಸ್ಥಾನಗಳಿಗೆ ಸರ್ವ ಭಕ್ತರು ಎಲ್ಲ ಸುತ್ತಮುತ್ತಲಿನಿಂದ ಗ್ರಾಮಗಳಿಂದ ಆಗಮಿಸಿರುವಂತ ಭಕ್ತರು ಸೇರಿಕೊಂಡು ವಾದ್ಯ ವೈಭವಗಳೊಂದಿಗೆ ಕಳಸದ ಮೆರವಣಿಗೆಯ ಮುಖಾಂತರ ಎಲ್ಲ ದೇವಸ್ಥಾನಗಳಿಗೆ ಸಾಯಂಕಾಲ ಒಂದು ಕಳಸಾರೋಹಣ ಕಾರ್ಯಕ್ರಮ ಸೋಮವಾರ ನೆರವೇರುವುದು. ಅಂದು ಕೂಡ ಬಂದಿರತಕ್ಕಂಥ ಸಕಲ ಭಕ್ತಾದಿಗಳಿಗೆ ಮಹಾ ಅನ್ನ ಪ್ರಸಾದದ ವ್ಯವಸ್ಥೆಯೂ ಕೂಡ ಜರುಗುವುದು. ಮುಂದೆ ಮರುದಿನ ಮಂಗಳವಾರ ದಿವಸ ಅತಿ ಒಂದು ಉತ್ಸುಕತೆಯಿಂದ ನಡೆಯುವಂತ ಕಾರ್ಯಕ್ರಮ ಶಿವಯೋಗಿ ಮುಗ್ಧ ಸಂಗಮನಾಥರ ಒಂದು ಪಲ್ಲಕ್ಕಿ ಉತ್ಸವದೊಂದಿಗೆ ಊರಲ್ಲಿರ್ತಕ್ಕಂಥ ಸಂಗಮನಾಥನ ದೇವಸ್ಥಾನದಿಂದ ಮಹಾಶಿವಾಲಯದ ಮಲ್ಲಿಕಾರ್ಜುನ ದೇವಸ್ಥಾನ, ನಂದಿ ಬಸವೇಶ್ವರ ದೇವಸ್ಥಾನ, ಅಲ್ಲಿ ಕೂಡ ಸರ್ವಲಿಂಗಗಳು ಉದ್ಭವಗೊಂಡಿರ್ತಕ್ಕಂಥ ಒಂದು ದೇವಸ್ಥಾನಕ್ಕೆ ಸಂಗಮನಾಥನ ಪಲ್ಲಕ್ಕಿ ಉತ್ಸವ ಊರಲ್ಲಿರ್ತಕ್ಕಂಥ ಗುಡಿಯಿಂದ ಸುಮಾರು ಬೆಳಗ್ಗೆ 9 ಗಂಟೆಗೆ ಹೊರಡಲಾಗುವುದು. ಇನ್ನು ಒಂದು ಅವತ್ತಿನ ದಿವಸ ಅತಿ ಮುಖ್ಯವಾಗಿರ್ತಕ್ಕಂಥ ಭಕ್ತರ ಹರಕೆಯನ್ನು ಸಲ್ಲಿಸುವಂತ ಒಂದು ಕಾರ್ಯಕ್ರಮ. ಅದು ಏನೆಂದರೆ ಕುರುಡು ಸೇವೆ. ನಮ್ಮ ಒಂದು ಗ್ರಾಮೀಣ ಭಾಷೆಯಲ್ಲಿ ಹೇಳೋದಾದ್ರೆ ಜಂಡಕ್ಕಿ ಸೇವೆ ಅಂತ ನಾವು ಹೇಳ್ತೀವಿ. ಸಕಲ ಸದ್ಭಕ್ತರು ಯಾವ ರಾಜ್ಯದಲ್ಲಿ ಇದ್ದರೂ ಕೂಡ ಅವತ್ತಿನ ದಿವಸ ಇಲ್ಲಿಗೆ ಬಂದು ಸಂಗಮನಾಥನ ಪಲ್ಲಕ್ಕಿಯ ಮುಂದೆ
ಸಾವಿರ ಸಾವಿರ ಭಕ್ತಾದಿಗಳು ಉರುಳು ಸೇವೆಯನ್ನು ಸಲ್ಲಿಸುವಂತ ಒಂದು ಪ್ರತೀತಿ ಸುಮಾರು 12ನೇ ಶತಮಾನದಿಂದ ಬಂದಿರತಕ್ಕಂಥದ್ದು. ಆ ರೀತಿಯಾಗಿ ಕೂಡ ಮಂಗಳವಾರ ದಿವಸ ದಿನಾಂಕ 19/8/2025 ಬೆಳಗ್ಗೆ 9 ಗಂಟೆಯಿಂದ ಈ ಕಾರ್ಯಕ್ರಮ ಊರಲ್ಲಿರ್ತಕ್ಕಂಥ ಶಿವಯೋಗಿ ಗುರು ಮುಕ್ತ ಸಂಗಮನಾಥನ ದೇವಸ್ಥಾನದಿಂದ ಆರಂಭಗೊಂಡು ಅಗಸಿಯ ಮುಂದೆ ಇರ್ತಕ್ಕಂಥ ಚನ್ನಮ್ಮನಕಟ್ಟೆ ಹತ್ತಿರ ಹನುಮಾನ್ ದೇವಸ್ಥಾನದ ಹತ್ತಿರ ಹಿಂದೆ 12ನೇ ಶತಮಾನದಲ್ಲಿ ಹಾಲಬಾವಿ ಎಂದೇ ಪ್ರಖ್ಯಾತಿ ಪಡೆದಿರುವ ಅಲ್ಲಿಯವರೆಗೂ ಕೂಡ ಸದ್ಭಕ್ತರು ಕೂಳು ಸೇವೆಯನ್ನು ಮುಗಿಸಿ ಆ ಹಾಲುಬಾವಿಯಲ್ಲಿ ಸ್ನಾನ ಮುಗಿಸಿ ಸಂಗಮನಾಥನಿಗೆ ಕಾಯಿ ಕರ್ಪೂರ ನೈವೇದ್ಯ ಬೆಲ್ಲು ಸಕ್ಕರೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ತಮ್ಮ ಹರಕೆಯನ್ನು ತೀರಿಸುತ್ತಾರೆ. ಮುಂದೆ ಶಿವಯೋಗಿ ಸಂಗಮನಾಥರ ಪಲ್ಲಕ್ಕಿ ಉತ್ಸವ ಮಹಾಶಿವಾಲಯದವರೆಗೆ ತಲುಪಿ ಮಹಾಶಿವಾಲಯದಲ್ಲಿ ಕರ್ಪೂರಾರತಿ ಮಂಗಳಾರತಿಯೊಂದಿಗೆ ಅಲ್ಲೇ ಸ್ಥಾಪನೆ ಮಾಡ್ತೀವಿ. ಮುಂದೆ ಬುಧವಾರ ದಿವಸವೂ ಸಹಿತ ಶಿವಯೋಗಿ ಸಂಗಮನಾಥರ ಸೇವೆ ಮಹಾಶಿವಾಲಯದಲ್ಲಿ ಪ್ರತಿ ಬೆಳಗ್ಗೆ 9 ಗಂಟೆಗೆ ಹಾಗೂ ರಾತ್ರಿ 9 ಗಂಟೆಗೆ 2 ಸಮಯ ಮಹಾಶಿವಾಲಯದಲ್ಲಿ ಶಿವಯೋಗಿ ಸಂಗಮನಾಥರ ಗುರುವಾಗಿರತಕ್ಕಂಥ ಮಲ್ಲಿನಾಥರ ಒಂದು ಸೇವೆಯನ್ನು ಸಂಗಮನಾಥರು ಸಮರ್ಪಣೆ ಮಾಡ್ತಾರೆ. ಹೇಗೆ ಅಂತಂದ್ರೆ ಸಂಗಮನಾಥರ ಒಂದು ಪಲ್ಲಕ್ಕಿಯನ್ನು ಹೊತ್ತು ನಂದಿಕೋಲು ವಾದ್ಯ ವೈಭವ ಭಜನೆ ತಾಳದೊಂದಿಗೆ ಮಹಾಶಿವಾಲಯದಲ್ಲಿ ಬುಧವಾರ ದಿವಸ ಬೆಳಗ್ಗೆ 9 ಗಂಟೆಗೆ ಸಾಯಂಕಾಲ 9 ಗಂಟೆ ಬುಧವಾರ ದಿನಾಂಕ 20/8/2025 ಪ್ರತಿ ದಿವಸ ಪ್ರಾರಂಭಗೊಳ್ಳುವುದು ಬುಧವಾರದ ಕಾರ್ಯಕ್ರಮ. ಮತ್ತೆ ಮುಂದೆ ಗುರುವಾರ ದಿನಾಂಕ 21/8/2025 ಅದೇ ರೀತಿಯಾಗಿ ಮಹಾಶಿವಾಲಯದಲ್ಲಿ 2 ಸಮಯ ಬೆಳಗ್ಗೆ 9 ಗಂಟೆ ಸಾಯಂಕಾಲ 9 ಗಂಟೆಗೆ ಮಹಾಪೂಜೆ ಪಲ್ಲಕ್ಕಿ ಉತ್ಸವ ಪ್ರಾರಂಭ ಇರುತ್ತೆ. ಮುಂದೆ ಊರಲ್ಲಿರ್ತಕ್ಕಂಥ ಶಿವಯೋಗಿ ಸಂಗಮನಾಥನ ದೇವಸ್ಥಾನದಿಂದ ದೊಡ್ಡ ನಂದಿಕೋಲು ಮಹಾ ಉತ್ಸವದೊಂದಿಗೆ ಹುರುಪಿನಿಂದ ಸಕಲ ಸದ್ಭಕ್ತರು ಸೇರಿಕೊಂಡು ದೊಡ್ಡ ನಂದಿಕೋಲಿನ ಒಂದು ಅದ್ಧೂರಿಯ ಮೆರವಣಿಗೆಯೊಂದಿಗೆ ಮಹಾಶಿವಾಲಯಕ್ಕೆ ತೆರಳುವುದು ಗುರುವಾರ ದಿವಸ. ಹಾಗೆ ಮಲೆ ಮಲ್ಲೇಶ್ವರ ದೇವಸ್ಥಾನದ ಒಂದು ಪುಣ್ಯಕ್ಷೇತ್ರವಾಗಿರತಕ್ಕಂಥ ಬೆಳ್ಳುಡ್ಡಿಯಿಂದ ನಂದಿಯ ಕೋಲುಗಳು ಆಗಮಿಸಿರುತ್ತವೆ. ಅವುಗಳನ್ನು ಸಹಿತ ಒಂದು ಅತಿ ಭಕ್ತಿಯಿಂದ ಪ್ರೀತಿ ಪೂರ್ವಕವಾಗಿರ್ತಕ್ಕಂಥ ಭಕ್ತಿ ಗೌರವದಿಂದ ಅವರು ಆಗಮನ ಮಾಡಿಕೊಂಡು ಬೆಳ್ಳುಡ್ಡಿ ನಂದಿಕೋಲು ಹಾಗೂ ಶಿವಯೋಗಿ ಸಂಗಮನಾಥನ ದೊಡ್ಡ ನಂದಿಕೋಲು ಸೇರಿಕೊಂಡು ಮಹಾಶಿವಾಲಯಕ್ಕೆ ಹೋಗುವುದು ಗುರುವಾರದ ಕಾರ್ಯಕ್ರಮ. ಮುಂದೆ ಶುಕ್ರವಾರ ದಿನಾಂಕ 22/8/2025 ಶುಕ್ರವಾರ ದಿನ ಒಂದು ಅತಿ ಜನದಟ್ಟಣೆಯಾಗಿ ಲಕ್ಷ ಜನ ಸೇರುವಂತದ್ದು ಒಂದು ಶುಕ್ರವಾರದ ವಿಶೇಷ ಜಾಥಾ ಕಾರ್ಯಕ್ರಮ. ಅವತ್ತು ನಾವು ಹೇಳ್ಬೋದು
ಸಕಲ ಸದ್ಭಕ್ತರು ಅಂದರೆ ಸುತ್ತಮುತ್ತಲಿನ ಹಳ್ಳಿಯಿಂದ ಆಗಮಿಸುವ ಭಕ್ತರಲ್ಲದೆ ಹೊರ ರಾಜ್ಯಗಳಿಂದಲೂ ಕೂಡ ಅವತ್ತಿನ ದಿವಸ ಜಾತ್ರೆಗೆ ಭಕ್ತರು ಆಗಮಿಸ್ತಾರೆ. ನಾವು ಮಂಗಳವಾರ ದಿವಸ ಶಿವಾಲಯಕ್ಕೆ ಹೋಗಿರ್ತಕ್ಕಂಥ ಸಂಗಮನಾಥನ ಪಲ್ಲಕ್ಕಿ ಶುಕ್ರವಾರದವರೆಗೆ ಮಹಾಶಿವಾಲಯದಲ್ಲಿ ಉತ್ಸವದೊಂದಿಗೆ ಶುಕ್ರವಾರದವರೆಗೆ ಸ್ಥಾಪನೆಗೊಂಡಿರ್ತಕ್ಕಂಥ ಪಲ್ಲಕ್ಕಿ ಸಂಗಮನಾಥನ ಪಲ್ಲಕ್ಕಿಯನ್ನ ಮತ್ತೆ ಶುಕ್ರವಾರ ದಿವಸ ಮಧ್ಯಾಹ್ನ ಸುಮಾರು 2 ರಿಂದ 3 ಗಂಟೆಗೆ ಶುಕ್ರವಾರ ಪಲ್ಲಕ್ಕಿಯನ್ನು ಮಹಾಶಿವಾಲಯದಲ್ಲಿ ಮತ್ತೆ ಪ್ರತಿನಿತ್ಯ 9 ಗಂಟೆಗೆ ಸಾಯಂಕಾಲ 9 ಗಂಟೆ ನಡೆಯುವಂತ ಕಾರ್ಯಕ್ರಮದಂತೆನೂ ಕೂಡ ಅಲ್ಲಿರ್ತಕ್ಕಂಥ ಮಲ್ಲಿಕಾರ್ಜುನ ಗುಡಿ, ನಂದಿ ಬಸವೇಶ್ವರ ಗುಡಿಯನ್ನು ಪ್ರದಕ್ಷಿಣೆ ಮಾಡುತ್ತಾ ಮತ್ತೆ ವಾದ್ಯ ವೈಭವಗಳೊಂದಿಗೆ ಅಪಾರವಾಗಿರ್ತಕ್ಕಂಥ ಭಕ್ತ ಸಮೂಹ ಜನದಟ್ಟಣೆಯಲ್ಲಿ ಶಿವಯೋಗಿ ಸಂಗಮನಾಥನ ಪಲ್ಲಕ್ಕಿ ಊರಲ್ಲಿರ್ತಕ್ಕಂಥ ಶಿವಯೋಗಿ ಗುರುಮುಗ್ಧ ಸಂಗಮನಾಥರ ದೇವಸ್ಥಾನಕ್ಕೆ ಬರಬೇಕಾದ್ರೆ ಶುಕ್ರವಾರ ಸಮಯ 7 ರಿಂದ 7 ಗಂಟೆಯವರೆಗೆ ಆ ಪಲ್ಲಕ್ಕಿ ಉತ್ಸವದ ಕಾರ್ಯಕ್ರಮ ನಡೆಯುವುದು. ಇದು ಶುಕ್ರವಾರದ ಕಾರ್ಯಕ್ರಮ. ಅವತ್ತು ಕೂಡ ಶಿವಾಲಯದಲ್ಲಿ ಸಕಲ ಸದ್ಭಕ್ತರಿಗೆ ದಿವಸ ಪರ್ಯಂತರವಾಗಿ ಮಹಾ ಅನ್ನದಾಸೋಹದ ಕಾರ್ಯಕ್ರಮವು ನಡೀತಾ ಇರುತ್ತೆ. ಶಿವಯೋಗಿ ಸಂಗಮನಾಥನ ಪಲ್ಲಕ್ಕಿ ಊರಲ್ಲಿರ್ತಕ್ಕಂಥ ದೇವಸ್ಥಾನಕ್ಕೆ ಶುಕ್ರವಾರ 7 ರಿಂದ 7:30 8 ಗಂಟೆಗೆ ಬಂದು ಸಂಗಮನಾಥನ ದೇವಸ್ಥಾನದಲ್ಲಿ ಮಂಗಳಾರತಿ ಕರ್ಪೂರಾರತಿಯೊಂದಿಗೆ ಶಿವಯೋಗಿ ಸಂಗಮನಾಥನ ಪಲ್ಲಕ್ಕಿ ಗರ್ಭಗುಡಿಯಲ್ಲಿ ಸಂಗಮನಾಥನ ಮತ್ತೆ ಸ್ಥಾನಕ್ಕೆ ಕೂತ್ಕೊಳ್ತಾರೆ. ಮುಂದೆ ಮರುದಿನ ಶನಿವಾರದ ಕಾರ್ಯಕ್ರಮದಕ್ಕಿಂತ ಮುಂಚೆ ಶುಕ್ರವಾರ ಇಡೀ ರಾತ್ರಿ ಬಯಲಾಟ ಕಾರ್ಯಕ್ರಮ ಇರ್ಬೋದು, ದೇವಸ್ಥಾನದಲ್ಲಿ ಜಾಗರಣ ನಿಮಿತ್ತವಾಗಿ ಭಜನೆ ಕಾರ್ಯಕ್ರಮಗಳು ಸಹಿತ ನಡೀತಾ ಇರುತ್ತವೆ. ಮರುದಿನ ಶನಿವಾರ ದಿವಸ ಬೆಳಗ್ಗೆ 9 ಗಂಟೆಗೆ ಸೋಮವಾರ ಮಾಡಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳ ಕಳಸಾರೋಹಣ ಸೋಮವಾರ ಆಗಿರುತ್ತೆ. 5 ದಿವಸ ಆದ ನಂತರ ಬೆಳಗ್ಗೆ 9 ಗಂಟೆಗೆ ಎಲ್ಲ ದೇವಸ್ಥಾನಗಳ ಕಳಸವನ್ನು ಇಳಿಸುವ ಕಾರ್ಯಕ್ರಮ ಬೆಳಗ್ಗೆ 9 ಗಂಟೆಗೆ. ಮುಂದೆ ಎಲ್ಲ ದೇವಸ್ಥಾನಗಳ ಕಳಸವನ್ನು ಇಳಿಸಿದ ನಂತರ ವಾದ್ಯ ವೈಭವ ಭಜನೆ ಮೇಳಗಳೊಂದಿಗೆ ಊರಲ್ಲಿರ್ತಕ್ಕಂಥ ಶಿವಯೋಗಿ ಸಂಗಮನಾಥನ ದೇವಸ್ಥಾನಕ್ಕೆ ಬಂದ ನಂತರ ಆ ಯಾವ ಬಂಗಾರದ ಕಳಸಗಳನ್ನು ಯಥಾರೀತಿಯಾಗಿ ದೇವಸ್ಥಾನದ ಧರ್ಮದರ್ಶಿಗಳಾಗಿರತಕ್ಕಂಥ ಜೈನಾಪುರದ ದೇಸಾಯಿಯವರ ಮನೆತನಕ್ಕೆ ಕಳಿಸಿಕೊಡುವಂತ ಕಾರ್ಯಕ್ರಮ. ಆ ಕಳಿಸಿಕೊಡುವ ಕಾರ್ಯಕ್ರಮ ಮತ್ತು ಕಳಸದ ಆಗಮನ ಕಾರ್ಯಕ್ರಮದಲ್ಲಿ ಇಲ್ಲಿ ಸುತ್ತಮುತ್ತಲಿನ ಗ್ರಾಮದ ದೇಸಾಯಿಯವರ ಜವಾಬ್ದಾರಿಯುತ ಓಲೇಕಾರ ಅಂತ ಹೇಳ್ಬೋದು ನಾವು. ಅವರೆಲ್ಲರೂ ಕೂಡ ಕಳಸ ಕಾವಲಕ್ಕೆ ಆಗಮಿಸುತ್ತಾರೆ. ಮತ್ತೆ ಅವರ ಒಂದು ಕಾವಲಿನಲ್ಲಿ ದೇಸಾಯಿಯವರ ಮನೆತನಕ್ಕೆ ಕಳಸವನ್ನು ಕಳಿಸಿಕೊಡುವಂತ ಕಾರ್ಯಕ್ರಮ. ಮುಂದೆ ಶನಿವಾರ ಸಾಯಂಕಾಲ ಮಹಾ ಜಂಗಿ ಕುಸ್ತಿಗಳು ಮಧ್ಯಾಹ್ನ 2 ಗಂಟೆ 3 ಗಂಟೆಯಿಂದ ಶಿವಯೋಗಿ ಸಂಗಮನಾಥನ ಒಂದು ದೇವಸ್ಥಾನದ ಪಕ್ಕದಲ್ಲಿರುವಂತ ಜಂಗಿ ಕುಸ್ತಿ ಆವರಣದಲ್ಲಿ
ಕುಸ್ತಿಗಳ ಕಾರ್ಯಕ್ರಮ ಸಾಯಂಕಾಲ. ಅವತ್ತು ಕೂಡ ಸಂಗಮನಾಥನ ದೇವಸ್ಥಾನದಲ್ಲಿ ಬಂದಿರತಕ್ಕಂಥ ಸಕಲ ಸದ್ಭಕ್ತರಿಗೆ ಮಹಾ ಅನ್ನ ಪ್ರಸಾದದ ವ್ಯವಸ್ಥೆ ಇರುವುದು. ಈ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಪ್ರತಿ ವರ್ಷವೂ ಕೂಡ ಶ್ರೀಯುತ ಸಂಗಪ್ಪ ಪರಪ್ಪ ಸೌದಿಯವರು ಪ್ರತಿ ವರ್ಷವೂ ಕೂಡ ಈ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಅವರು ಹಮ್ಮಿಕೊಳ್ತಾ ಇದ್ದಾರೆ. ಅವರಿಗೆ ಆ ಶಿವಯೋಗಿ ಗುರುಮುಗ್ಧ ಸಂಗಮನಾಥರು ಅಷ್ಟ ಐಶ್ವರ್ಯ ಸಕಲ ಸಿರಿ ಸಂಪತ್ತು ಆರೋಗ್ಯ ಭಾಗ್ಯ ಕೊಟ್ಟು ಕರುಣಿಸಲೆಂದು ಅವನಲ್ಲಿ ನಾವು ಬೇಡಿಕೊಳ್ಳುತ್ತಾ ಮುಂದಿನ ಕಾರ್ಯಕ್ರಮ ಸಕಲ ಇಲ್ಲಿಯವರೆಗೆ ಸಂಗಮನಾಥನ ಈ ಶ್ರಾವಣ ಮಾಸದ ಕೊನೆ ಸೋಮವಾರದಿಂದ ನಡೀತಿರ್ತಕ್ಕಂಥ ಜಾತ್ರಾ ಕಾರ್ಯಕ್ರಮದಲ್ಲಿ ಯಾವ ಜಾತಿ ಭೇದಗಳಿಲ್ಲದೆ ಮೇಲು ಕೀಳೆಂಬುದೇ ಇಲ್ಲದೆ ಸರ್ವ ಸಕಲ ಸದ್ಭಕ್ತರು ಸೇರಿಕೊಂಡು ಶಾಂತಿಯುತವಾಗಿ ಜಾತ್ರಾ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು. ಮತ್ತು ಜಾತ್ರೆ ಕಾರ್ಯಕ್ರಮದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ಸಕಲ ಸದ್ಭಕ್ತರ ಕರ್ತವ್ಯ. ಒಬ್ಬ ವ್ಯಕ್ತಿ ಸ್ವಚ್ಛ ಮಾಡಿದ್ರೆ ಬಹುತೇಕ ಸ್ವಚ್ಛ ಆಗ್ಲಕ್ಕಿಲ್ಲ ಅಂತ ಅನಿಸ್ತೈತಿ. ದಯವಿಟ್ಟು ಇದು ಒಂದು ವಿಶೇಷವಾಗಿರ್ತಕ್ಕಂಥ ಭಕ್ತರಿಗೆ ಕಿವಿಮಾತು. ತಾವೆಲ್ಲರೂ ಕೂಡಿಕೊಂಡು ಶಾಂತಿಯುತವಾಗಿ ಸ್ವಚ್ಛವಾಗಿ ಶುಭ್ರವಾಗಿ ಕಾಣುವಂತೆ ಜಾತ್ರಾ ಕಾರ್ಯಕ್ರಮವನ್ನು ನಡೆಸಿ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿ.